ಮಕ್ಳು ಮಲ್ಸ್ಕೊತೀವಿ, ಯಾರನ್ನ ಎತ್ಕೊಂಡು ಹೊಂಟೋದ್ರೆ ಏನ್ ಗತಿ? ಅದಕ್ಕೆ ನಾವು ನಿದ್ದೆನೆ ಮಾಡಿಲ್ಲ, ಕಾಯ್ಕೊಂಡು ಕೂತಿದ್ವಿ. ನಾವು ಸ್ನಾನ ಮಾಡಿದಾಗ ಬಟ್ಟೆ ಬರೆಗಳನ್ನ ಹಾಕೊಳ್ಳಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಅದು ತುಂಬಾ ತೊಂದರೆ ಆಗ್ತಾ ಇದೆ. ಅದು ವ್ಯವಸ್ಥೆ ಆಗ್ಬೇಕು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರುವ ನಂಜನಗೂಡು ನಂಜುಂಡೇಶ್ವರನ ಭಕ್ತರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ನೂರಾರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ತಿಂಗಳಿಗೆ ಕೋಟಿ ಕೋಟಿ ಆದಾಯ ಗಳಿಸಿಕೊಡುವ ಎ ಗ್ರೇಡ್ ಸ್ಥಾನವನ್ನು ನಂಜನಗೂಡು ದೇವಸ್ಥಾನ ಪಡೆದರೂ ಭಕ್ತರಿಗೆ ಮಾತ್ರ ಕನಿಷ್ಠ ಸೌಕರ್ಯವಿಲ್ಲದೆ ಅನುಕೂಲದಲ್ಲಿ ಡಿ ಗ್ರೇಡ್ ತಲುಪಿದೆ. ವರ್ಷವಿಡೀ ಭಾನುವಾರ, ಹುಣ್ಣಿಮೆ, ಸರ್ಕಾರಿ ರಜಾ ದಿನಗಳೆಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಿಂದಿನ ದಿನವೇ ಬಂದು ಉಳಿದುಕೊಳ್ಳುತ್ತಾರೆ. ಹೀಗೆ ಉಳಿದುಕೊಳ್ಳುವ ಭಕ್ತರಿಗೆ ದೇವಾಲಯದ ಮುಂದಿನ ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ. ಚಳಿ ಮಳೆಗೆ ಸೂರಿಲ್ಲದೆ ಮಳೆಯಲ್ಲೇ ಮಲಗಬೇಕು. ಬಾಯಾರಿಕೆಯಾದರೆ ಕುಡಿಯಲು ನೀರಿಲ್ಲ. ಮಲಮೂತ್ರ ವಿಸರ್ಜನೆಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ. ನದಿಯಲ್ಲಿ ಸ್ನಾನ ಮಾಡಿ ಬರುವ ಭಕ್ತರಿಗೆ ಬಟ್ಟೆ ಬದಲಿಸಲು ಸ್ಥಳವಿಲ್ಲದೆ ಹೀಗೆ ಮಹಿಳೆಯರು, ಮಕ್ಕಳು ಪ್ರತಿನಿತ್ಯ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಪರದಾಡುವಂತಾಗಿದೆ. ನಮ್ಗೆ ಏನ್ ಬೇಕು ಅಂದ್ರೆ ಸ್ವಚ್ಛತೆ ಇರೋದು, ನಮ್ಗೆ ಟಾಯ್ಲೆಟ್ ರೂಮ್ ಬೇಕು, ಮನೆಗೆ ಹೋಗಿ ಸ್ವಲ್ಪ ನಮ್ಗೆ ಈ ತರ ಎಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರು ನೋಡಿ ಅಲ್ಲಿಗೆ ಗಣಸರು. ಅದರಿಂದ ನಮ್ಗೆ ಸ್ವಲ್ಪ ಹಿಂಸೆ ಸರ್. ನಮ್ಗೆ ಮಳೆ ಬಂದ್ಬಿಟ್ರೆ ಇರುವರ ಕಷ್ಟ. ಟಾಯ್ಲೆಟ್ ಕಡೆ ಕಡಿಮೆ ಇಲ್ಲಿ ಇಲ್ಲ 10-11 ಗಂಟೆ ಹೋಗ್ತಿರಂದ್ರೆ ಭಯ ಆಗುತ್ತೆ. ಸ್ನಾನ ಮಾಡಲ್ಲ, ಅಲ್ಲೇ ತುಂಬಾ ಮಕ್ಳು ಕಷ್ಟ. ಈ ತರ ಮಕ್ಳು ಮಲ್ಸ್ಕೊತೀವಿ, ಯಾರನ್ನ ಎತ್ಕೊಂಡು ಹೊಂಟೋದ್ರೆ ಏನ್ ಗತಿ? ಅದಕ್ಕೆ ನಾವು ನಿದ್ದೆನೆ ಮಾಡಿಲ್ಲ, ಕಾಯ್ಕೊಂಡು ಕೂತಿದ್ವಿ. ಕುಡಿಯೋ ನೀರು ವ್ಯವಸ್ಥೆ ಜಾಸ್ತಿ ಆಗ್ಬೇಕು. ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಅಲ್ಲಿ ಬಟ್ಟೆ ಬರೆ, ನಾವು ಸ್ನಾನ ಮಾಡಿದಾಗ ಬಟ್ಟೆ ಬರೆಗಳನ್ನ ಹಾಕೊಳ್ಳಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಅದು ತುಂಬಾ ತೊಂದರೆ ಆಗ್ತಾ ಇದೆ. ಅದು ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇನ್ನೂ ಟಾಯ್ಲೆಟ್ಗಳು ತುಂಬಾ, ಈಗ ಇಲ್ಲಿಂದ ಹರಿಸ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕಾಗುತ್ತೆ. ತುಂಬಾ ಕಷ್ಟ ಇದೆ.